ನಿವೃತ್ತ ಸರ್ಕಾರಿ ಅಧಿಕಾರಿಯೊಬ್ಬ ತನ್ನ ನಿವೃತ್ತಿ ನಂತರ ಚಿಕ್ಕಬಳ್ಳಾಪುರ ಹೊರವಲಯದ ಜಿಲ್ಲಾಡಳಿತ ಭವನದ ಎದುರಿಗೆ ಇರುವ ತೋಟದ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸವಾಗಿದ್ದ. ಮದುವೆ ಇಲ್ಲದ ಕಾರಣ ಈತನಿಗೆ ಸ್ವಂತದವರು ಯಾರೂ ಇರಲಿಲ್ಲ. ಇದ್ದ ಅಣ್ಣ ತಮ್ಮಂದಿರು ಬೆಂಗಳೂರಿನಲ್ಲಿ ವಾಸವಿದ್ದರು. ಕಳೆದ ಕೆಲವು ವರ್ಷಗಳಿಂದ ಊಟ ತಿಂಡಿಗಾಗಿ ತೋಟದ ಮನೆಗೆ ಸಮೀಪವೇ ಇರುವ ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಹೋಗಿ ಊಟ ಮಾಡಿಕೊಂಡು ವಾಪಸ್ಸಾಗುತ್ತಿದ್ದ ನರಸಿಂಹ ಭಟ್ಟಾಚಾರ್ಯ. ಎಂದಿನಂತೆ ಇಂದು ಊಟಕ್ಕಾಗಿ ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಸ್ವಲ್ಪ ದೂರದಲ್ಲೇ ಇರುವ ಹೋಟೆಲ್ಗೆ ತೆರಳುವಾಗ ಹಿಂಬದಿಯಿಂದ ಬಂದ ರೈಲು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಈತ ಪಕ್ಕಕ್ಕೆ ಎಸೆಯಲ್ಪಟ್ಟಿದ್ದು, ರೈಲ್ವೆ ಹಳಿಗೆ ಹಾಕಿರುವ ಕಲ್ಲುಗಳಿಗೆ ತಲೆ ಬಡಿದು ತೀವ್ರ ರಕ್ತಸ್ರಾವವಾಗಿ ನರಸಿಂಹ ಭಟ್ಟಾಚಾರ್ಯ ಸಾವನ್ನಪ್ಪಿದ್ದಾರೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು. ತೋಟದಲ್ಲೇ ಮನೆ ಕಟ್ಕೊಂಡಿರೋದು ನರಸಿಂಹ ಭಟ್ಟಾಚಾರ್ಯ ಅಂತ ಅವರ ಹೆಸರು. ಅದನ್ನು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದ ಸುಮಾರು ವರ್ಷಗಳಿಂದ. ಅದು ಏಜ್ ಆದಮೇಲೆ ರಿಟೈರ್ಡ್ ಆದಮೇಲೆ ಮನೆಗೆ ಬಂದು ಇಲ್ಲೇ ಇದ್ದಾರೆ, ತೋಟದ ಮನೆಯಲ್ಲಿದ್ದ. ಅವರ ಅಣ್ಣಂದ್ರೆಲ್ಲರೂ ಬೆಂಗಳೂರಲ್ಲೇ ಇದ್ದಾರೆ. ಇದನ್ನೊಬ್ಬನೇ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ಕೊಂಡು ಊಟ ತಿಂದ್ಕೊಂಡು ಇಲ್ಲೇ ಇರ್ತಿದ್ದ. ಏನೋ ಆಕಸ್ಮಿಕವಾಗಿ ಏನೋ ರೈಲ್ವೆ ಟ್ರ್ಯಾಕ್ ದಾಟವಾಗ ಏನೋ ರೈಲ್ಗೆ ಆಕಸ್ಮಿಕವಾಗಿ ಹೋಗಿ ಡೆತ್ತಾಗಿದೆ. ಇಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಅವ್ರ ತೋಟ ಇರೋದು. ತೋಟದ ಮುಂದೆ ಒಂದು ಗಂಟೆಯಲ್ಲಿ ಆಗಿದೆ. ಯಾರೂ ನೋಡ್ಕೊಂಡಿಲ್ಲ. 1 ಗಂಟೆಯಲ್ಲಿ ಒಂದು ಟ್ರೈನ್ ಹೋಯ್ತು. ಆ ಟ್ರೈನ್ ಆಗಿದೆ. ಆಮೇಲೆ ಹಿಂಗೆ ಯಾರು ಟ್ರ್ಯಾಕ್ ದಾಟವಾಗ ನೋಡ್ಬಿಟ್ಟು ಈಗ ನಮಗೆಲ್ಲ ತಿಳಿಸು. ಇನ್ನು ಮೃತ ವ್ಯಕ್ತಿಯ ಅಣ್ಣ ತಮ್ಮಂದಿರು ಬೆಂಗಳೂರಿನಲ್ಲಿ ವಾಸವಾಗಿದ್ದು, ಆಗಾಗ ಬಂದು ಈತನ ಆರೋಗ್ಯ ವಿಚಾರಣೆ ಮಾಡುತ್ತಿದ್ದರು ಎನ್ನಲಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.